ಭಾರತದ ಏಟಿಗೆ ಪಾಪಿ ಪಾಕಿಸ್ತಾನ ಪತನಗುಟ್ಟಿ ಹೋಗಿದೆ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ್ರೂ ಕೂಡ ಇನ್ನೂ ಕೂಡ ಉಗ್ರಸ್ಥನ ಬುದ್ಧಿ ಕಲಿತಾ ಇಲ್ಲ. ನಸುಕಿನ ಜಾವ ಜಮ್ಮುವಿನ ಮೇಲೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯಾಗಿದೆ. ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಮತ್ತೆ ಡ್ರೋನ್ ದಾಳಿಯನ್ನು ನಡೆಸಿದ ಪಾಕಿಸ್ತಾನ. ಬೆಳಗಿನ ಜಾವ 4:20ಕ್ಕೆ ಜಮ್ಮು ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ಜಮ್ಮು ಏರ್ಪೋರ್ಟ್ ಅನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ಮಾಡಿರೋದು. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭಾರತ ನಿರಂತರವಾಗಿ ಪಾಕಿಸ್ತಾನಕ್ಕೆ ಡ್ರೋನ್ ಮಿಸೈಲ್ ದಾಳಿಗಳನ್ನ ನಡೆಸ್ತಾ ಇದೆ. ಪಾಕಿಸ್ತಾನದ ಹಲವು ನಗರಗಳನ್ನು ಗುರಿಯಾಗಿ ನಡೆಸ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ಮತ್ತೆ ಇವತ್ತು ಬೆಳಗಿನ ಜಾವ ಡ್ರೋನ್ ದಾಳಿಯನ್ನು ಮಾಡಿದೆ. ಜಮ್ಮುವಿನಲ್ಲಿ ಮತ್ತಷ್ಟು ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧಾತಂಕ. ಇವತ್ತು ತುರ್ತು ಸಭೆಯನ್ನು ಕರೆದಿದೆ ಡಿಆರ್ಡಿಒ. ಒಡಿಶಾದ ಚಾಂದಿಪುರದಲ್ಲಿ ಡಿಆರ್ಡಿಒ ತುರ್ತು ಸಭೆಯನ್ನು ಕರೆಯಲಾಗಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಚಾಂದಿಪುರ ಮಿಸೈಲ್ ರೇಂಜ್ಗೆ ಭದ್ರತೆಯನ್ನ ಹೆಚ್ಚಳಗೊಳಿಸುವಂತ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಸಭೆಯನ್ನು ಕರೆದಿದ್ದಾರೆ ಡಿಆರ್ಡಿಒ ಅಧಿಕಾರಿಗಳು. ಭಾರತದ ಹಲವು ನಗರಗಳ ಮೇಲೆ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಕೂಡ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಅಟೆಂಪ್ಟ್ ಅನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಡಿಆರ್ಡಿಒ ಅಧಿಕಾರಿಗಳು ಚಾಂದಿಪುರ ಮಿಸೈಲ್ ರೇಂಜ್ಗೆ ಭದ್ರತೆಯನ್ನ ಹೆಚ್ಚಳ ಮಾಡುವಂತ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಸಭೆಯನ್ನ ಕರೆದಿರೋ. ಭಾರತದ ಸೇನಾ ನೆಲೆಗಳನ್ನ ಹಾಗೂ ರಕ್ಷಣಾ ಪಡೆಗೆ ಸೇರಿರುವಂತಹ ಸಂಸ್ಥೆಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಗೆ ಯತ್ನವನ್ನ ಮಾಡ್ತಲೇ ಇದೆ. ಎಲ್ಲ ಪ್ರಯತ್ನಗಳನ್ನು ಕೂಡ ವಿಫಲಗೊಳಿಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಚಾಂದಿಪುರ ಮಿಸೈಲ್ ರೇಂಜ್ಗೆ ಭದ್ರತೆಯನ್ನು ಹೆಚ್ಚಳ ಮಾಡುವಂತ ಹಿನ್ನೆಲೆಯಲ್ಲಿ ಡಿಆರ್ಡಿಒ ಅಧಿಕಾರಿಗಳು ಇವತ್ತು ತುರ್ತು ಸಭೆಯನ್ನ ಕರೆದಿದ್ದಾರೆ. ಇನ್ನು ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವಂತಹ ನಿನ್ನೆ ರಾತ್ರಿ ನಡೆದಿರುವಂತಹ ಡ್ರೋನ್ ದಾಳಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಡ್ರೋನ್ ದಾಳಿಗಳನ್ನ ಭಾರತದ S-400 ಯಾವ ರೀತಿಯಾಗಿ ಹೊಡೆದು ಹಾಕ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಡ್ರೋನ್ ಅಟ್ಯಾಕ್ ಗಳನ್ನು ಕೂಡ ವಿಫಲಗೊಳಿಸಲಾಗಿದೆ. ಭಾರತದ S-400 ಕ್ಷಿಪಣಿ ನಿರೋಧಕ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಡ್ರೋನ್ಗಳನ್ನ, ಕ್ಷಿಪಣಿಗಳನ್ನ ಎಲ್ಲವನ್ನು ಕೂಡ ಹೊಡೆದು ಹಾಕಿದೆ. ಜಮ್ಮು ಕಾಶ್ಮೀರ್, ಅಖ್ನೂರ್, ಜೈಸಲ್ಮೇರ್, ಭುಜ್, ಬಾರ್ಮರ್, ಪಠಾಣ್ಕೋಟ್ ಎಲ್ಲ ಭಾಗಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳನ್ನು ಹಾರಿ ಬಿಡಲಾಗಿತ್ತು. ಆದರೆ ಎಲ್ಲವನ್ನು ಕೂಡ ಹೊಡೆದುರುಳಿಸಲಾಗಿದೆ. ಭಾರತ ಪಾಕಿಸ್ತಾನ ನಡುವೆ ಕ್ಷಣ ಕ್ಷಣಕ್ಕೂ ಯುದ್ಧಾತಂಕ ಹೆಚ್ಚಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ವಿರುದ್ಧ ಅಮೆರಿಕ NSA ಮೈಕೆಲ್ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆ ಪ್ರಾಯೋಜಿತ ರಾಷ್ಟ್ರ ಅಂತ ಹೇಳಿದ್ದಾರೆ. ಭಾರತ ಭಯೋತ್ಪಾದನೆಗೆ ಬಲಿಪಶು ಆಗಿದೆ. ಪಾಕ್ ಸೇನೆ ಮುಖ್ಯಸ್ಥ ಹಿಂದೂ ಮುಸ್ಲಿಂ ಒಟ್ಟಿಗೆ ಇರಲ್ಲ ಅಂತ ಅಂದ್ರು. ಪಾಕ್ ಭ್ರಷ್ಟಾಚಾರ ಆರ್ಥಿಕತೆಯಲ್ಲಿ ಧರ್ಮವನ್ನು ತರುತ್ತೆ. ಪಾಕಿಸ್ತಾನ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಉಗ್ರರನ್ನ ಎತ್ತಿ ಕಟ್ಟುತ್ತೆ. ಅಲ್ಪಸಂಖ್ಯಾತ ಹಿಂದೂಗಳ ವಿರುದ್ಧ ಭಯೋತ್ಪಾದನೆಯ ಪ್ರಯೋಗವನ್ನು ಮಾಡಲಾಗ್ತಾ ಇದೆ. ಭಾರತದಲ್ಲಿ ಎಲ್ಲಾ ಸಮುದಾಯದವರು ಕೂಡ ಒಂದಾಗಿ ವಾಸಿಸುತ್ತಾರೆ. ಭಾರತೀಯರು ತಮ್ಮ ಸಮಸ್ಯೆಗಳನ್ನು ಬಹಿರಂಗವಾಗಿ ಚರ್ಚಿಸುತ್ತಾರೆ ಅಂತ ಹೇಳಿದ್ದಾರೆ. There is no moral equivalence between the two countries. Pakistan started the conflict with its support for terrorism. Indians were the victim of terrorism. While I was initially critical that Prime Minister Modi had taken so long to respond, in hindsight, it's clear that the Indian military was carefully planning, and the Indian military has shown itself to be far more capable. Pakistan is thrashing about
looking for a way to save face. But Asim Munir should understand that the first rule of hole digging is when you're in a hole, stop digging. As we look forward, while Pakistan is trying to perhaps ramp up tension in the hope that external diplomats, Army Chief Asim Munir is perhaps ramping up tension in the hope that external actors, perhaps the United States, perhaps China, perhaps both of them, will impose a quiet. The fact of the matter now, looking forward, there can only be one metric by which we look at the diplomatic solution to this issue. Pakistan has to be designated by the United States to be a state sponsor of terror. The fact that Pakistan, on one hand, sought plausible deniability for the actions of terrorists, but on the other hand is rallying to their defense, should be troubling to everyone in the world and eye-opening as well about the true nature of the Pakistani regime. ಇನ್ನು ನಿನ್ನೆ ಪಾಕಿಸ್ತಾನದ ರಾವಲ್ಪಿಂಡಿ ಮೇಲೆ ಭಾರತ ದಾಳಿಯನ್ನು ನಡೆಸಿತು, ಡ್ರೋನ್ ದಾಳಿಯನ್ನು ನಡೆಸಿತು. ರಾವಲ್ಪಿಂಡಿಯಲ್ಲಿದ್ದಂತಹ ಸೇನಾ ನೆಲೆಗಳ ಮೇಲೆ, ಅದರ ಜೊತೆಗೆ ರಾವಲ್ಪಿಂಡಿಯಲ್ಲಿರುವಂತಹ ಕ್ರಿಕೆಟ್ ಸ್ಟೇಡಿಯಂ ಮೇಲೂ ಕೂಡ ಭಾರತದ ಡ್ರೋನ್ ಅಟ್ಯಾಕ್ ಮಾಡಿದೆ. ಅದಾದ ನಂತರ PSLನ ಉಳಿದ ಎಲ್ಲ ಪಂದ್ಯಗಳು ಕೂಡ ದುಬೈಗೆ ಶಿಫ್ಟ್ ಆಗಿದೆ. PSL ಟೂರ್ನಮೆಂಟ್ ಪಾಕಿಸ್ತಾನದಲ್ಲಿ ನಡೀತಾ ಇದೆ. 8 ಪಂದ್ಯಗಳು ಬಾಕಿ ಇತ್ತು. ಈ 8 ಪಂದ್ಯಗಳನ್ನ ಕೂಡ ಇದೀಗ ದುಬೈಗೆ ಶಿಫ್ಟ್ ಮಾಡಿದೆ ಪಾಕಿಸ್ತಾನ. 8 ಪಂದ್ಯಗಳು ಕೂಡ ದುಬೈನಲ್ಲಿ ನಡೆಯುತ್ತೆ. ಕೊನೆಯ 8 ಪಂದ್ಯಗಳು ಪಾಕಿಸ್ತಾನದ ಕರಾಚಿ ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರತ ಅಟ್ಯಾಕ್ ಮಾಡ್ತಾ ಇದೆ, ಕಣ್ಣಿಟ್ಟಿದೆ. ಭಾರತದ ದಾಳಿಗೆ ಹೆದರಿ PSL ಪಂದ್ಯಗಳನ್ನು ಈಗ ಪಾಕಿಸ್ತಾನ ದುಬೈಗೆ ಶಿಫ್ಟ್ ಮಾಡಿದೆ. ರಾವಲ್ಪಿಂಡಿ ಮೇಲೆ ನಿನ್ನೆ ದಾಳಿಯನ್ನು ನಡೆಸಲಾಗಿತ್ತು. ಭಾರತದ ಡ್ರೋನ್ಗಳು ರಾವಲ್ಪಿಂಡಿಯಲ್ಲಿರುವಂತಹ ಕ್ರಿಕೆಟ್ ಸ್ಟೇಡಿಯಂಗೂ ಕೂಡ ಅಟ್ಯಾಕ್ ಮಾಡಿತ್ತು. ಕ್ರಿಕೆಟ್ ಸ್ಟೇಡಿಯಂಗೆ ಸಾಕಷ್ಟು ಹಾನಿಯಾಗಿತ್ತು. ನಿನ್ನೆ ಕೂಡ ಅಲ್ಲಿ PSL ಪಂದ್ಯ ನಡಿಬೇಕಾಗಿತ್ತು. ಭಾರತದ ಈ ಡ್ರೋನ್ ದಾಳಿಯ ನಂತರ ಅದನ್ನು ನಿನ್ನೆ ಕ್ಯಾನ್ಸಲ್ ಮಾಡಲಾಗಿದೆ. ಕ್ರಿಕೆಟ್ ಆಟಗಾರರನ್ನು ಕೂಡ ಅಲ್ಲಿಂದ ತುರ್ತಾಗಿ ಕಳಿಸಿಕೊಡಲಾಗಿದೆ. ಹೀಗಾಗಿ PSLನ ಉಳಿದ ಎಲ್ಲ 8 ಪಂದ್ಯಗಳನ್ನು ಕೂಡ ಈಗ ದುಬೈಗೆ ಶಿಫ್ಟ್ ಮಾಡುವಂತ ಡಿಸಿಷನ್ ಅನ್ನು ತೆಗೆದುಕೊಂಡಿದೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.